ಇವಾಗ ಇನ್ನೊಂದು ಫಿನಾಲೆ ಇದೆ, ಎಲ್ರಿಗೂ ಗೊತ್ತೇ ಇರೋ ಹಾಗೆ. ಸುದೀಪ್ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ಬೇರೆ ಹಿಂದಿನ ಸೀಸನ್ಗಳೇ ಬೇರೆ, ಇದೇ ಬೇರೆ ಅಂತ. ಹೀಗಾಗಿ ರಿಯಲ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಲ್ಲ ಒಳಗೆ, ಈ ಸಲ ಇವ್ರು ಗೆಲ್ತಾರೆ ಅಂದರೆ ಅವ್ರು ಗೆಲ್ಲಲ್ಲ, ವೀಕ್ ಇರೋರು ಗೆಲ್ತಾ ಇದ್ದಾರೆ. ಅಂದರೆ ಉಲ್ಟಾ ಆಗ್ತಾ ಇದೆ. ಇದೇನೋ ವಿಚಿತ್ರ ಗೇಮು. ಅಂದರೆ ಏನು ಅನ್ಕೊಂತೀವಿ ಅದಾಗ್ತಾ ಇಲ್ಲ, ಉಲ್ಟಾ ಆಗ್ತಾ ಇದೆ. ಆದರೆ ಸೋತವರು ಗೆದ್ದವರು ಆ ಥರ, ಅಂದರೆ ಸೋತ್ರೆ ಅವನೇ ಗೆದ್ದಿರ್ತಾನೆ ಆ ಥರ ಮೀನಿಂಗಲ್ಲಿ ಅದು ಗೇಮ್ ಆಗ್ತಾಯಿದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅಂದರೆ ಒಂಥರ ಟಾಪಿಕ್ಕೇ ಹಂಗಿರುತ್ತೆ. ಆಮೇಲೆ ಇದೆಲ್ಲ ಸ್ಕ್ರಿಪ್ಟೆಡ್ ಅಂತಾರೆ, ಅದೆಲ್ಲ ಸುಳ್ಳು. ನಾನೇ ಸಾಕ್ಷಿ. ಬರೀ ಅವರು ಟಾಪಿಕ್ ಕೊಡ್ತಾರೆ, ಅದನ್ನು ನಾವು ಕ್ರಿಯೇಟ್ ಮಾಡಿ ನಾವು ಮಾಡಬೇಕು. ಅಂದರೆ ಈಗ ರಾಜ, ಅರಮನೆ, ಅರಸಿ ಇದು ಅಂತ ಅದಕ್ಕೆ ಕಿತ್ತಾಡೋದು ಸೇವಕರು ಆ ಥರ. ಹಂಗೇ ಗೇಮ್ಸು ಅಷ್ಟೇ, ಅದನ್ನು ವಿಚಿತ್ರವಾಗಿ ಕೊಡ್ತಾರೆ. ಅಂದರೆ ಆ ಥರ ಗೇಮ್ಸೇ ನೋಡಿಲ್ಲ, ಆ ಥರ ವಿಚಿತ್ರ ಗೇಮ್ ಎಲ್ಲ ಕೊಟ್ಟರು. ಆಮೇಲೆ ಒಂದೊಂದು ಥೀಮನ್ನು, ಇವಾಗ ನಮಗೊಂದು ಸೋತವರೇ ಗೆದ್ದವರು ಅಂತ ನಮಗೆ ಫೈನಲಿಸ್ಟ್ ಮಾಡ್ತೀವಿ ಅಂತ ಒಂದು ಒಳಗೆ ಕರೆದೇ ಹೇಳ್ತಾರೆ. ಅದರಲ್ಲಿ ನೀವು ಅದು ಏನು ಮಾಡ್ತೀರೋ ಗೊತ್ತಿಲ್ಲ, ನಿಮ್ಮ ತಲೆ ಉಪಯೋಗಿಸಿ ಸೋಲ್ಬೇಕು ಅಂತ. ನಾವೇನು ಮಾಡ್ತೀವಿ, ನಾವೇ ಫಸ್ಟ್ ಹೋದರೆ ಲೇಟ್ ಮಾಡಿಬಿಡೋಣ, ಅವಾಗ ಗೆಲ್ತೀವಿ ಅಂತ. ಅದೇನಾಗುತ್ತೆ, ಹಂಗೂ ನಾವೇ ಗೆದ್ದುಬಿಡ್ತಾ ಇರ್ತಾರೆ. ನಾನು ಅಯ್ಯೋ ಅಂತ ಆಗ್ತೀನಿ, ಅಂದರೆ ಎಲ್ಲಿ ಗೆದ್ದುಬಿಡ್ತೀವಿ ಅಂತ. ಆವಾಗ ಕೊನೆಗೆ ಅದು ಕೀ ಓಪನ್ ಆಗೋಲ್ಲ, ಜೀವ ಬಂದಂಗೆ ಆಗುತ್ತೆ. ನಮ್ದು ಕೀ ಓಪನ್ ಆಗೋಲ್ಲ, ಅವಾಗ ಜೀವ ಬಂದಂಗೆ ಆಗುತ್ತೆ. ಆವಾಗ ನಾನು ಕಣ್ಣು ನೋಡ್ಬಿಟ್ಟು ಅಂತೀನಿ, ಅದನ್ನು ಹಾಕ್ಬಿಟ್ಟವ್ರೆ ಗೆದ್ವಿ ಅಂತ. ಹಂಗಂಗೆ ಅದೆಲ್ಲ ಕೊನೆಗೆ ಗೆಲ್ತೀವಿ. ಅಂದರೆ ಅದರಲ್ಲಿ ಅವರೇ ನಮ್ಮ ಕಡೆಯವರೇ ಮುಗಿಸ್ಬಿಡ್ತಾಯಿದ್ರು ಬೇಗ. ನಾವೇ ಲೇಟ್ ಮಾಡಿದ್ರು ನಮ್ಮ ಕಡೆಯವ್ರು ಮುಗಿಸ್ಬಿಡ್ತಿದ್ರು, ಎಲ್ಲ ಚೆನ್ನಾಗಿ ಆಡಿದ್ರು. ಅದೊಂದು ಎಲ್ಲ ಉಲ್ಟಾ ತಿರುಗಿಬಿಟ್ರು ಜನ. ಅದು ನಮ್ಮ ಟೀಮ್ಗೆ ಮೋಸ ಮಾಡಿಬಿಟ್ರಿ ನೀವು ಅಂತ. ನನ್ನ ಜಾಗದಲ್ಲಿ ನೀವಿದ್ದೀರೋ ಅದೇ ಮಾಡ್ತಾಯಿದ್ರಿ ಅಂತ ಅವ್ರಿಗೆ ಕೇಳಿದೆ. ಈ ಸೀಸನ್ನಲ್ಲಿ ಯಾರು ಗೆಲ್ತಾರೆ ಅನಿಸುತ್ತೆ ನಿಮಗೆ? ನನಗೆ ಗಿಲ್ಲಿ ನಟ ಗೆಲ್ಬೋದು. ಯಾಕಂದರೆ ಅವ್ರದ್ದು ಕಾಮಿಡಿ ನಾನ್ ಸ್ಟಾಪ್ ಇದೆ. ನಾನ್ ಸ್ಟಾಪ್ ಅಂದರೆ ಒಂದು ನಿಮಿಷನೂ ಬಾಯಿಗೆ ಬಿಗನೇ ಹಾಕ್ಕೊಳ್ಳಲ್ಲ ಪರ್ಸನ್ನು. ಅಷ್ಟೇ ಎಂಟರ್ಟೈನ್ಮೆಂಟು ಕೊಡ್ತಾಯಿದ್ದಾರೆ. ಹಾಡದಲ್ಲೂ ಅಷ್ಟೇ ಚೆನ್ನಾಗಿ. ನನಗೆ 99% ಗಿಲ್ಲಿ ನಟ ಗೆಲ್ತಾರೆ ಅಂತ ಅನಿಸುತ್ತೆ.